ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಷ್ಟೇ ನಾನು ರಾಮನ ವನವಾಸದ ಬಗ್ಗೆ, ಅಂದರೆ ಕೈಕೇಯಿ ಪಡೆದಂಥ 3 ವರಗಳಲ್ಲಿ ದಶರಥ ಕೊಂಡಂಥ 3 ವರಗಳಲ್ಲಿ ಮೊದಲನೇ ವರವಾಗಿ ಭರತ ಯುವರಾಜನಾಗಬೇಕು, ಹಾಗೂ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. 2ನೇ ವರವಾಗಿ ರಾಮ ವನವಾಸಕ್ಕೆ ತೆರಳಬೇಕು ಅಂತ 2 ಮಂಥರೆಯ ಮಾತನ್ನು ಕೇಳಿ ಕೈಕೇಯಿ ತನ್ನ ವರಗಳನ್ನು ದಶರಥನ ಮುಂದೆ ಇಡ್ತಾಳೆ. ಅದೇ ರೀತಿಯಲ್ಲಿ ರಾಮ ವನವಾಸಕ್ಕೆ ತೆರಳಿದಂಥ ಒಂದು ಸಂದರ್ಭವನ್ನು ನಾನು ನಿಮಗೆ ವಿವರಿಸಿದ್ದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಅದರ ಹಿಂದಿನ ಒಂದು ಸಂದರ್ಭ ಏನಿದೆ, ರಾಮನ ಸ್ವಯಂವರ, ರಾಮ ಸೀತೆಯ ಕಲ್ಯಾಣ, ಸೀತೆಯ ಸ್ವಯಂವರ, ರಾಮನ ಒಂದು ವಿದ್ಯಾಭ್ಯಾಸ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. 2 ದಿನದಿಂದ ನಾನು ವಿಡಿಯೋ ಹಾಕಿಲ್ಲ, ಬಿಕಾಸ್ ಆಫ್ ಮೈ ಪರ್ಸ್ನಲ್ ವರ್ಕ್. ಕ್ಷಮಿಸಿ. ಇನ್ಮೇಲೆ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ಮತ್ತೆ ಮುಂದುವರಿಸೋಣ, ತಡದ ಮಾಡೋದು ಬೇಡ. ಏನು ಅಂತಂದರೆ, ಈ ಸುಮೇಧ ಅಂದರೆ ಸುನೈನ ಅಂತಲೂ ಕರೀತಾರೆ, ಸುಮೇಧ ಮತ್ತು ಜನಕ ಮಹಾರಾಜನ ಇಬ್ಬರು ದಂಪತಿಗಳ ಪುತ್ರಿಯಾಗಿ ಒಂದು ನೆಲವನ್ನು ಉಳುವಂಥ, ಒಂದು ಭೂಮಿಯನ್ನು ಉಳುವಂಥ ಸಂದರ್ಭದಲ್ಲಿ ಮಿಥಿಲೆ ರಾಜ್ಯದಲ್ಲಿ ಸಿಕ್ಕಂಥ ಮಗಳೇ ಸೀತಾಮಾತೆ. ಈ ಸೀತಾಮಾತೆಗೆ ಹಲವು ಹೆಸರುಗಳಲ್ಲಿ ಕರೆಯುವುದುಂಟು. ಜಾನಕಿ, ಜಾಹ್ನವಿ, ವೈದೇಹಿ, ಹೀಗೆ ಹಲವಾರು ಹೆಸರುಗಳಿಂದ ಅವ್ರನ್ನ ಕರೀತಾರೆ. ಮೊದಲನೇ ಮಗಳಾಗಿ ಸೀತೆ ಬರ್ತಾಳೆ. ತನ್ನ ಒಂದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಅವಳಿಗೆ ಪ್ರೀತಿಯನ್ನು ಧಾರೆ ಎರಿತಾನೆ. 2ನೇ ಮಗಳಾಗಿ ಊರ್ಮಿಳೆ ಬರ್ತಾಳೆ. ಅವಳು ಲಕ್ಷ್ಮಣನಿಗೆ ಪತ್ನಿ ಆಗ್ತಾಳೆ. ಹಾಗೂ 3ನೇ ಮಗಳಾಗಿ ಶತ್ರುಘ್ನನ ಹೆಂಡತಿಯಾಗಿ ಶ್ರುತಕೀರ್ತಿ ಬರ್ತಾಳೆ. ಹಾಗೂ 4ನೆಯ ಮಗಳಾಗಿ ಮಾಂಡವಿ ಭರತನಿಗೆ ಪತ್ನಿ ಆಗ್ತಾಳೆ. ಈ 4 ಜನ ಹೆಣ್ಣು ಮಕ್ಕಳಲ್ಲಿ ಆರ್ಡರ್ಲಿ ಆಗಿ 4 ಜನ ದಶರಥ ಪುತ್ರರಿಗೆ ವಿವಾಹವನ್ನು ಮಾಡಿಕೊಡಲಾಗುತ್ತೆ. ಅದರ ಹಿಂದಿನ ಸಂದರ್ಭ ಏನೇನಿದೆ, ರಾಮನ ಒಂದು ವಿದ್ಯಾಭ್ಯಾಸ. ರಾಮನ ವಿದ್ಯಾಭ್ಯಾಸ ನಡೀತಿರುವಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮುನಿ ಏನಿದ್ದಾರೆ, ಒಂದು ಸಪ್ತ ಋಷಿಗಳಲ್ಲಿ ವಿಶ್ವಾಮಿತ್ರ ಮುನಿ ಕೂಡ ಒಬ್ಬರಾಗಿರ್ತಾರೆ. ವಿಶ್ವಾಮಿತ್ರನಿಗೆ ಕೌಟಿಲ್ಯ ಅನ್ನೋ ಒಂದು ಹಿಂದಿನ ಹೆಸರು, ಅಂದರೆ ಮೂಲ ಹೆಸರು ಏನಿದೆ ಅಂತಂದರೆ ಕೌಟಿಲ್ಯ ಮಹಾರಾಜ ಅಂತ. ಅವನು ಕ್ಷತ್ರಿಯರಿಂದ ಬ್ರಾಹ್ಮಣನಾಗಿ ಪರಿವರ್ತನೆ ಆದಂಥ ಒಂದು ಬ್ರಹ್ಮರ್ಷಿಯಾಗಿರ್ತಾರೆ. ಹಾಗೂ ಸಪ್ತ ಋಷಿಗಳಲ್ಲಿ ಒಬ್ಬರಾದಂಥ ವಿಶ್ವಾಮಿತ್ರ ತನ್ನ ಒಂದು ಗುರುಕುಲ ಪದ್ಧತಿಯಲ್ಲಿ ತನ್ನ ಆಶ್ರಮದಲ್ಲಿ ತಾಟಕಿಯ ಒಂದು ಕಾಟವನ್ನು ತಡೆಯಲಿಕ್ಕೋಸ್ಕರ, ಅವಳು ತಾಟಕಿ ಸಂಹಾರ ಮಾಡಲಿಕ್ಕೋಸ್ಕರ ರಾಮನೇ ಒಂದು ಸರಿಯಾದ ವ್ಯಕ್ತಿ ಅಂತ ರಾಮನನ್ನು ನನ್ನ ಜೊತೆಯಲ್ಲಿ ಕಳಿಸ್ಕೊಡ್ಬೇಕು ಕಾಡಿಗೆ ಅಂತ ಒಂದು ಮಂಡನೆಯನ್ನು ದಶರಥ ಮಹಾರಾಜನಿಗೆ ಬೇಡ್ಕೊಳ್ಳಲಿಕ್ಕೆ ಅರಮನೆಗೆ ಬರ್ತಾನೆ. ಅದೇ ದಶರಥ ಮಹಾರಾಜ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ, ಅತಿಥಿ ಸತ್ಕಾರವೆಲ್ಲ ನಡೆಯುತ್ತೆ, ಏನು ಬಂದಂಥ ಒಂದು ವಿಷಯವನ್ನು ತಿಳಿಸಿ ಅಂತ ಹೇಳಿದಾಗ, ಹೀಗೆ ತಾಟಕಿಯನ್ನು ಒಂದು ರಾಕ್ಷಸಿ, ನಾವು ಹೋಮ ಹವನ ಮಾಡಬೇಕಾದ್ರೆ ನಮ್ಮ ಒಂದು ಆಶ್ರಮದ ಮೇಲೆ ಹವಿಸ್ಸನ್ನು, ಅಂದರೆ ಹೋಮಕ್ಕೆ ಅರ್ಪಿಸುವಂಥ ಹವಿಸ್ಸನ್ನು ಅರ್ಪಿಸಬೇಕಾದ್ರೆ ತುಂಬ ಒಂದು ತೊಂದರೆಯನ್ನು ಕೊಡ್ತಾ ಇದ್ದಾಳೆ, ತುಂಬ ಒಂದು ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾಳೆ. ಆ ಒಂದು ವಿಘ್ನವನ್ನು ತಡೆಯೋಕ್ಕೋಸ್ಕರ, ತಾಟಕಿ ಸಂಹಾರಕ್ಕೋಸ್ಕರ ನಿನ್ನ ಮಗನಾದ ರಾಮನೇ ಒಂದು ಸರಿಯಾದ ವ್ಯಕ್ತಿ ಅಂತ, ರಾಮನನ್ನು ನನ್ನ ಜೊತೆಯಲ್ಲಿ ಕಳಿಸ್ಕೊಡ್ಬೇಕು ಕಾಡಿಗೆ ಅಂತ ಒಂದು ವಿಷಯವನ್ನು ಮಂಡನೆ ಮಾಡ್ತಾನೆ. ಆದರೆ ದಶರಥ ಮಹಾರಾಜ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ರಾಮ ಇನ್ನೂ ಪುಟ್ಟ ಬಾಲಕ, ಆದರೆ ಅಂಥ ಮಹಾರಾಕ್ಷಸಿಯನ್ನು ಸಂಹಾರ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ವಿಧವಾಗಿ ಪರಿಯಾಗಿ ಒಂದು ವಿಶ್ವಾಮಿತ್ರನಿಗೆ ಒಂದು ಮನವೊಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಆದರೆ ವಿಶ್ವಾಮಿತ್ರ ಒಪ್ಕೊಳ್ಳೋದಿಲ್ಲ. ಕೊನೆಯದಾಗಿ ದಶರಥ, ನಾನೇ ಬರ್ತೀನಿ ಕಾಡಿಗೆ, ಆದರೆ ರಾಮನನ್ನು ಕಳಿಸ್ಕೊಡೋದಿಲ್ಲ ಅಂತ ಹೇಳ್ತಾನೆ. ಆದರೆ ವಿಶ್ವಾಮಿತ್ರ, ಅದು ನಿನ್ನಿಂದ ಸಾಧ್ಯ ಇಲ್ಲ, ರಾಮ ಒಬ್ಬನಿಂದನೇ ಅವಳಿಗೆ ಸಂಹಾರ ಮಾಡುವಂಥ ಒಂದು ಕ್ಷತ್ರಿಯ ಗುಣವನ್ನು ಹೊಂದಿರುವವನು, ಒಂದು ಶಕ್ತಿಯನ್ನು ಹೊಂದಿರುವವನು ಅದು ರಾಮನಲ್ಲಿ ಮಾತ್ರ ಅಂತ ಹೇಳಿ, ನೀನು ನನ್ನ ಜೊತೆ ರಾಮನನ್ನು ಕಳಿಸ್ಕೊಡ್ಲೇಬೇಕು ಅಂತ ಹೇಳಿ ರಾಮನನ್ನು ತನ್ನ ಜೊತೆಯಲ್ಲಿ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಹಾಗೂ ಲಕ್ಷ್ಮಣನು ಕೂಡ ಜೊತೆಯಲ್ಲಿ ಹೋದಂಥ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಇದೆ. ಹಾಗೆ ಕಾಡಿಗೆ ತಾಟಕಿಯ ಸಂಹಾರವನ್ನು ಮಾಡಲಿಕ್ಕೆ ಹೋದಾಗ ಅಲ್ಲಿ ಕಾಡಲ್ಲಿ ಸಿಕ್ಕಂಥ ಒಂದು ಗೆಡ್ಡೆ ಗೆಣಸನ್ನು ತಿನ್ಕೊಂಡು ಅಲ್ಲಲ್ಲೇ
ಒಂದು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಒಂದು ಮುಂದೆ ಹೋಗ್ತಾ ಇರ್ತಾರೆ ಆಶ್ರಮ ತೆರಳಲಿಕ್ಕೋಸ್ಕರ. ಆ ಆಶ್ರಮನ ತೆರಳುವಂಥ ಒಂದು ದಾರಿಯಲ್ಲಿ ಒಂದು ರಾತ್ರಿ ಆದಂಥ ಸಂದರ್ಭದಲ್ಲಿ ಅಲ್ಲೇ ವಿಶ್ರಾಂತಿಯನ್ನು ಪಡೆಯೋಣ ಅಂತ ಹೇಳಿ ಒಂದು ಜಾಗದಲ್ಲಿ ವಿಶ್ವಾಮಿತ್ರ ಮುನಿ ರಾಮ ಮತ್ತು ಲಕ್ಷ್ಮಣ ಮಲಗಲಿಕ್ಕೆ ಜಾಗವನ್ನು ಮಾಡಿಕೊಡ್ತಾರೆ. ಹಾಗೂ ಬೆಳಗ್ಗೆ ಆದಂಥ ಒಂದು ಸಂದರ್ಭದಲ್ಲಿ ಇನ್ನೂ ರಾಮ ಇರೋದಿಲ್ಲ, ಎಚ್ಚರವಾಗಿರೋದಿಲ್ಲ. ಆವಾಗ ವಿಶ್ವಾಮಿತ್ರ ರಾಮನನ್ನು ಎಚ್ಚರಗೊಳಿಸೋಕ್ಕೋಸ್ಕರ ಒಂದು ಶ್ಲೋಕವನ್ನು ಹಾಡನ್ನು ಹಾಡ್ತಾರೆ. ಅದೇ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವಸ್ತತೆ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಅಂತ ಒಂದು ಹಾಡನ್ನು ಅಲ್ಲಿ ರಾಮನಿಗೋಸ್ಕರ ಬರೆದಂಥ ಒಂದು ಹಾಡು ಅದು. ಕೌಸಲ್ಯ ಪುತ್ರ ಅಂದರೆ ಕೌಸಲ್ಯ ಪುತ್ರನಾದ ರಾಮನೇ ಎಚ್ಚರವಾಗು, ಮುಂಜಾನೆ ಆಗಿದೆ, ನಾವು ಮುಂದೆ ತೆರಳಬೇಕು ಅಂತ ಈ ಹಾಡನ್ನು ಅವನಿಗೆ ಎಚ್ಚರಗೊಳಿಸ್ಕೋಸ್ಕರ ಈ ಹಾಡನ್ನು ಹಾಡ್ತಾರೆ. ಹಾಗೆ ತಾಟಕಿಯ ಒಂದು ಸಂಹಾರವನ್ನು ಹೇಗೆ ತಾಟಕಿ ಒಂದು ಹೋಮ ಹವನಗಳಿಗೆ ಒಂದು ವಿಜ್ಞಾನ ಉಂಟು ಮಾಡ್ತಾ ಇರ್ತಾಳೆ. ಹೋಮ ಮಾಡಬೇಕಾದ್ರೆ ಯಜ್ಞವನ್ನು ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಸಂದರ್ಭದಲ್ಲಿ ಮಾಂಸಗಳನ್ನು ಮತ್ತು ರಕ್ತಗಳನ್ನು ಮೇಲಿಂದ ಸುರಿಸುತ್ತಾ ವಿಘ್ನಗಳನ್ನು ಉಂಟು ಮಾಡ್ತಾ ಇರ್ತಾಳೆ. ಅದನ್ನು ಒಂದು ತಾಟಕಿ ಸಂಹಾರ ಮಾಡಲಿಕ್ಕೋಸ್ಕರ ಮುಂದೆ ಹೋದಂಥ ಸಂದರ್ಭವನ್ನು ಅಲ್ಲಿಂದ ತಾಟಕಿಯ ಸಂಹಾರ ಹೇಗೆ ನಡೀತು ಅಂತ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಉಪಯುಕ್ತವಾಯಿತು ಹಾಗೂ ನಿಮಗೆ ಬಹಳ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತಾನೆ. ಮತ್ತು ಮುಂದಿನ ಒಂದು ಸಂಚಿಕೆಯಲ್ಲಿ ಇದೇ ಒಂದು ಹುಮ್ಮಸ್ಸಿನಿಂದ ನಿಮ್ಮ ಮುಂದೆ ಬರ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ವೀಕ್ಷಿಸ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಲೈಕ್ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೂ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ.